ಗೋಕರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ಗ್ರಾಮಸಭೆ ಕರೆಯಲಾಗಿತ್ತು. ಆದರೆ ಅಧಿಕಾರಿಗಳು ಸಭೆಗೆ ಬಾರದ ಕಾರಣ ಗ್ರಾಮ ಸಭೆಯನ್ನ ಮುಂದೂಡುವಂತಾಯಿತು. ಬುಧವಾರ ಮುಂಜಾನೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ 10:30ಕ್ಕೆ ಸಭೆ ಕರೆಯಲಾಗಿತ್ತು. ಅದರಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಮತ್ತು ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಆದರೆ ಹೆಸ್ಕಾಂ ಸ್ಥಳೀಯ ಅಧಿಕಾರಿ, ಆರೋಗ್ಯ ಇಲಾಖೆಯಿಂದ ಸ್ಥಳೀಯ ವೈದ್ಯಾಧಿಕಾರಿ ಮತ್ತು ಬಂದರು ಇಲಾಖೆ ಅಧಿಕಾರಿ ಬಿಟ್ರೆ ಮತ್ತೆ ಯಾವ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಬರದ ಕಾರಣ ಸಭೆಯನ್ನ ರದ್ದುಗೊಳಿಸಿ ಮುಂದೂಡಲಾಯಿತು. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರತಿಕ್ರಿಯಿಸಿ, ಎಲ್ಲ ಇಲಾಖೆಗಳಿಗೆ 1 ವಾರದ ಮೊದಲೇ ಗ್ರಾಮ ಸಭೆ ಕುರಿತು ನೋಟಿಸ್ ನೀಡಲಾಗಿದೆ. ಆದರೂ ಸಭೆಗೆ ಬರದಿರುವುದು ವಿಷಾದ ತಂದಿದೆ. ಕೋವಿಡ್ ಕಾರಣ ಬಹಳ ದಿನದಿಂದ ನಡೆಸಲಾಗದ ಸಭೆಯನ್ನ ಬುಧವಾರ ನಡೆಸಿ ಜನರ ಸಮಸ್ಯೆ ಆಲಿಸುವುದು ಉದ್ದೇಶವಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸಭೆಯನ್ನ ಜನರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಬಹಿಷ್ಕರಿಸಿ ತೆರಳಿದ್ದಾರೆಂದು ತಿಳಿಸಿದರು. 2 ವರ್ಷಗಳಿಂದ ಕುಂಟುತ್ತಿರುವ ಮೂರೂರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೆಲವು ದಿನಗಳಿಂದ ಪುನಃ ಆರಂಭವಾಗಿದ್ದು, ಒಟ್ಟಾರೆ 3ನೇ ವರ್ಷಕ್ಕೆ ಕಾಲಿಟ್ಟಂತಾಗಿದೆ. ಈ ಬಾರಿಯಾದರೂ ಗುತ್ತಿಗೆದಾರ ಸಂಪೂರ್ಣ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸುತ್ತಾರೋ ಎಂಬುದನ್ನು ಕಾದು ನೋಡುವಂತಾಗಿದೆ. ರಸ್ತೆ ಪಕ್ಕದಲ್ಲಿ ಜಲ್ಲಿಕಲ್ಲುಗಳನ್ನ ಹಾಕಿ ಹಾಗೆಯೇ ಬಿಟ್ಟಿದ್ರು. ನಂತರ ಸಾರ್ವಜನಿಕರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ನಂತರ ಕಾಮಗಾರಿ ಆರಂಭಿಸಿ ಸುಮಾರು 1 ಕಿಲೋಮೀಟರ್ ರಸ್ತೆ ಅಗಲೀಕರಣ ನಡೆಸಿ ಅರ್ಧಂಬರ್ಧ ಕಾಮಗಾರಿ ನಡೆಸಿದ್ರು. ಇದರಿಂದ ವಾಹನ ಸವಾರರು ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿತ್ತು. ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕ್ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಈ ಭಾಗದ ನಿವಾಸಿಗಳು ರಸ್ತೆ ವಿಷಯ ಪ್ರಸ್ತಾಪಿಸಿದಾಗ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಶಶಿಕಾಂತ್ ಕೋಳೇಕರ್ ಉತ್ತರಿಸಿ, ಭಟ್ಕಳ ಮೂಲದ ಗುತ್ತಿಗೆದಾರರಿಗೆ 3 ಕಾಮಗಾರಿಗಳ ಟೆಂಡರ್ ಆಗಿದ್ದು, ಉಳಿದ 2 ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸಿದ್ದಾರೆ. ತಾಂತ್ರಿಕ ತೊಂದರೆಗಳಿಂದ ರಸ್ತೆ ಸುಧಾರಣೆಗೆ ಅಡ್ಡಿಯಾಗಿತ್ತು. ಇಲಾಖೆಯಿಂದ ನೋಟಿಸ್ ನೀಡಿದ ನಂತರ ಕಾಮಗಾರಿ ಆರಂಭಿಸಿದ್ರು. ತ್ವರಿತವಾಗಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗುತ್ತದೆ ಎಂದು ಸಭೆಯಲ್ಲಿ ತಿಳಿಸಿದರು. ಕಳೆದ ವರ್ಷ ವಿರೋಧ ಪಕ್ಷದವರು ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ತೆರಳಿ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ್ದರ ವಿರುದ್ಧ ಇಲಾಖೆಗೆ ದೂರು ನೀಡಿದ್ರು. ಅರ್ಧಂಬರ್ಧ ಕಾಮಗಾರಿ ನಡೆಸಿ ಕಾಲ್ಕಿತ್ತ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ರು. ನಂತರ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಗುತ್ತಿಗೆದಾರರನ್ನ ಕರೆದು ಆದಷ್ಟು ಶೀಘ್ರವಾಗಿ ರಸ್ತೆ ಮುಗಿಸುವಂತೆ ತಾಕೀತು ಮಾಡಿದ್ದರು. ಆದರೂ ಗುತ್ತಿಗೆದಾರ ಮಾತ್ರ ಬಗ್ಲಿಲ್ಲ. ರಾಜಕೀಯ ಕೃಪಾ ಪೋಷಣೆಯಿಂದ ರಸ್ತೆ ಗುತ್ತಿಗೆ ಪಡೆದ ಗುತ್ತಿಗೆದಾರರ ಬಚಾವಾದನೋ ಅಥವಾ ಇಲಾಖೆಯ ಮೃದು ಧೋರಣೆಯಿಂದ ಉಳಿದುಕೊಂಡೆನೋ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ರು. ರಸ್ತೆ ಅಗಿದು ಹಾಗೆಯೇ ಬಿಟ್ಟು ಹೋಗಿದ್ರಿಂದ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ರು. ಇದರಿಂದ ಸಿಟ್ಟಾದ ಈ ಭಾಗದ ನಿವಾಸಿಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಮೂರೂರು ಗುಡ್ಡದ ಮೇಲೆ ರೋಲರ್, ಜೆಸಿಬಿ, ಹಿಟಾಚಿಗಳನ್ನ ನಿಲ್ಲಿಸಿಟ್ಟು 1 ವರ್ಷ ಕಳೆದ್ರೂ ಗುತ್ತಿಗೆದಾರ ಮಾತ್ರ ರಸ್ತೆ ಕಾಮಗಾರಿ ನಡೆಸುವ ಬಗ್ಗೆ ಯೋಚನೆ ಮಾಡಿಲ್ಲ. ವಾಹನಗಳು ಅಲ್ಲಿಗೆ ತುಕ್ಕು ಹಿಡಿದು ಬಿದ್ದಿದ್ವು. ಗುತ್ತಿಗೆದಾರರನ್ನ ಬದಲಾಯಿಸಿ ಬೇರೆಯವರಿಗೆ ಕಾಮಗಾರಿ ನೀಡಿ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸುವ ಬಗ್ಗೆಯೂ ಸಾರ್ವಜನಿಕರು ಪಿಡಬ್ಲ್ಯೂಡಿ ಇಲಾಖೆಯನ್ನ ಒತ್ತಾಯಿಸಿದ್ರು. ಅಂತೂ ಈಗ ಮತ್ತೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೇಗದಲ್ಲಿ ನಡೆಯುತ್ತಿದ್ದು, ಈ ಸಲ ಯಾವುದೇ ಅಡಚಣೆ, ಸಬೂಬುಗಳು ಬಾರದಿರಲಿ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ.